ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆಲ್ಲ ಒಂದು ಸಂತೋಷದ ವಿಷಯನ ಹಂಚ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ನನ್ನ ಒಂದು ಕೆಲವು ವರ್ಷದ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ 2024ರಿಂದ 2025 ಅಂದರೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿ 2 ವರ್ಷ ಆದ್ರೂ ಕೂಡ ನನಗಿನ್ನೂ ಹಣ ಬಂದಿರಲಿಲ್ಲ. ಸೊ ಅದಕ್ಕೆ ಆದಂಥ ತುಂಬಾ ಕಷ್ಟ ಕೂಡ ಪಟ್ಟಿದ್ದೀವಿ. ಹಾಗೆ ಎಲ್ಲ ಥರ ವೀಡಿಯೋಗಳನ್ನು ಕೂಡ ನಾನು ನಿಮಗೆ ಒಂದು ರಾಜಕೀಯದಾಗಲಿ ಅಥವಾ ಬೈಕ್ ರೈಡಿಂದಾಗಲಿ ಮತ್ತು ದೇವಾಲಯಗಳದಾಗಲಿ ಈ ಥರ ಎಲ್ಲ ವೀಡಿಯೋ ಮಾಡಿ ಕೂಡ ನಾನು ಮತ್ತು ಅನಿಮಲ್ಸ್ಗಳದಾಗಲಿ ಎಲ್ಲ ವೀಡಿಯೋಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ಆದಷ್ಟು ಸಾಧ್ಯವಾದಷ್ಟು ತೋರಿಸಿದ್ದೆ. ಆದರೆ ನನಗೆ ಈ ಮಾನಿಟೈಸೇಷನ್ ಅಂತ ಏನು ಹೇಳ್ತೀವೋ ಅದು ನಿಮಗೆಲ್ಲ ಈಗ ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತಾರೋದ್ರಿಂದ ಸೊ ಯೂಟ್ಯೂಬ್ ಕಡೆ ಸ್ವಲ್ಪ ಜನ ಬರೋದು ಕಡಿಮೆ ಆಗಿದೆ. ಆದರೆ ಫುಲ್ ವೀಡಿಯೋ ನೋಡ್ಬೇಕಂದ್ರೆ ಯೂಟ್ಯೂಬ್ಗೆ ಬರಲೇಬೇಕು, ಖಂಡಿತ ಇನ್ಸ್ಟಾಗ್ರಾಮಲ್ಲಿ ಆಗೋಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟು 2 ನಿಮಿಷ ಅಥವಾ 1 ನಿಮಿಷ ಈ ಥರ ವೀಡಿಯೋಗಳು ಮಾತ್ರ ನೋಡೋಕ್ಕೆ ಸಾಧ್ಯ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಬೇಕು ಅಂದರೆ ಫಸ್ಟೆಲ್ಲ 3000 ಸಬ್ಸ್ಕ್ರೈಬರ್ ಆಗಿರಬೇಕಿತ್ತು. ವಾಚ್ ಅವರ್ ಕೂಡ 4000 ಕಂಪ್ಲೀಟ್ ಆಗಬೇಕಿತ್ತು. ಸೊ ಇದೆಲ್ಲ ತುಂಬಾ ಇತ್ತು. ಈಗಲೂ ಸೇಮ್ ಹಂಗೆ ಇದೆ. ಆದರೆ ಅದೆಲ್ಲ ಕಂಪ್ಲೀಟ್ ಆದ ನಂತರ ನಾವು ಏನು ಡಾಕ್ಯುಮೆಂಟ್ನ ನಾವು ಫೈಲ್ ಮಾಡ್ತೀವೋ ಮಾನಿಟೈಸೇಷನ್ ಸ್ಟಾರ್ಟ್ ಆಗೋದಕ್ಕೆ ಅದು USA ಇಂದ ಬರಬೇಕು. ನಮಗೆ 6 ಡಿಜಿಟಲ್ ನಂಬರ್ ಬಂದಿದೆ. ಆಗಲೇ ನಾನು ಈ ವಿಡಿಯೋ ಕೂಡ ಹಾಕಿದ್ದೀನಿ. ಎಷ್ಟೋ ಜನ ಹೇಳಿದ್ದಾರೆ ನಮಗಿನ್ನೂ ಅದು ಡಿಜಿಟಲ್ ನಂಬರ್ ಬಂದೇ ಇಲ್ಲ, ಅಷ್ಟು ಫಾಲೋವರ್ಸ್ ಇದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿದೆ, ಅದು ಬಂದಿಲ್ಲ. ಅಂದರೆ ನಾವು ಏನೇ ಒಂದು ಆಧಾರ್ ಕಾರ್ಡ್ ಪ್ರೂಫ್ ಕೊಡ್ತೀವ, ID ಕಾರ್ಡ್ ಅಥವಾ ಯಾವುದೇ ಒಂದು ಮಿಸ್ ಮ್ಯಾಚ್ ಆಯಿತು ಅಂದ್ರೂ ಅದು ಬರಲ್ಲ. 1 ಅಥವಾ 2 ಸಲ ಚಾನ್ಸ್ ಇರುತ್ತೆ. ಒಂದು ಸಲ ಮಿಸ್ ಆದರೆ ಓಕೆ, ಇನ್ನೊಂದು ಸಲನೂ ಮಿಸ್ ಆದರೆ ಓಕೆ, 3ನೇ ಸಲ ಮಿಸ್ ಆದರೆ ಯಾವುದೇ ಕಾರಣಕ್ಕೂ ಬರಲ್ಲ, ಲಾಕ್ ಆಗುತ್ತೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ನ ಯಾರು ವರ್ಕ್ ಮಾಡ್ತಾಯಿದ್ದೀರೋ ಅವರೆಲ್ಲ ಅದನ್ನು ಮಾನಿಟೈಸೇಷನ್ ಸ್ಟಾರ್ಟ್ ಆಗಬೇಕಂದ್ರೆ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಅದೊಂದು ಡಿಜಿಟಲ್ ನಂಬರ್ ಬಂತು ಅಂದರೆ 6 ಡಿಜಿಟಲ್ ನಂಬರು ನಿಮಗೆ ಬ್ಯಾಂಕ್ ಅಕೌಂಟ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ನೀವು ಅಕೌಂಟ್ ನಂಬರೆಲ್ಲ ಫೀಡ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿದರೆ ನಿಮ್ಮದು ಏನೇನು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಆಗುತ್ತೋ ಅದೆಲ್ಲ ಆರಾಮಾಗಿ ಡಾಲರ್ ಕನ್ವರ್ಟ್ ಆಗ್ತಾ ಇರುತ್ತೆ. ನಾವು ಇಂಡಿಯನ್ ರುಪಿ ಬೇಕಾದ್ರೂ ಮಾಡ್ಕೋಬೋದು ಅಥವಾ USA ಡಾಲರ್ ಕೂಡನಾದರೂ ಮಾಡ್ಕೋಬೋದು. ಸೊ ಅದೆಲ್ಲ ಅಲ್ಲಲ್ಲೇ ಆ್ಯಡ್ ಆಗ್ತಾ ಇರುತ್ತೆ. ಮಿನಿಮಮ್ ನಿಮಗೆ ಕ್ರೆಡಿಟ್ ಆಗೋದಕ್ಕೆ $100 ಬೇಕು ಅಥವಾ $500 ಗಂಟನಾದರೂ ನೀವು ಅದನ್ನು ಮುಂದೆ ತಗೋಗ್ಬೋದು. ಒಟ್ಟಿನಲ್ಲಿ $100 ಆದಮೇಲೆ ನೀವು ಯಾವಾಗ ಬೇಕಾದರೂ ಕ್ರೆಡಿಟ್ ಮಾಡ್ಕೋಬೋದು. ಅದು ನಿಮ್ಮ ಹತ್ರನೇ ಆಪ್ಷನ್ಸ್ ಇರುತ್ತೆ. ಬೇಡ ಅಂದರೆ ಬಿಟ್ಬಿಡ್ಬೋದು, ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೆಲವರು 50,000 1 ಲಕ್ಷ ಈ ಥರ ಆಗೋ ತನಕ ಕಾಯ್ತಾ ಇರ್ತಾರೆ. ಇನ್ನು ಕೆಲವರು 10,000 15,000 ಆದ ತಕ್ಷಣ ಕ್ರೆಡಿಟ್ ಮಾಡ್ಕೊಬರ್ತಾರೆ. ಸೊ ಈ ಥರ ಇದೆ. ಸೊ ನನಗೆ ಬಂದಂಥ ಹಣ ಅದನ್ನು ಹೇಳ್ಕೊಳ್ಳೋಗಿಲ್ಲ. ಏನೋ ನನ್ನ ವ್ಯೂವರ್ಸ್ಗೆಲ್ಲ ಹಾಗೆಲ್ಲ ನಾನು ವೀಡಿಯೋಗಳನ್ನ ಹಾಕಿರೋದ್ರಿಂದ ನೀವು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ನನಗೆ 1 ಲಕ್ಷಕ್ಕೆ 30% ಕಡಿಮೆ ಅಂತ ಅಂದ್ಕೊಳ್ಳಿ. ಅದನ್ನು ನೀವೇ ಅಂದ್ಕೊಳ್ಳಿ ಎಷ್ಟು ಬಂದಿರ್ಬೋದು ಅಂತ. ಸೊ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಎಲ್ಲ ನಿಮ್ಮ ಆಶೀರ್ವಾದ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದನೂ ಕೂಡ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲಿದೆ ಅಂತ ಹೇಳ್ತಾ, ವೀಕ್ಷಕರೇ, ಯಾರೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೂ ಕೂಡ ಆದಷ್ಟು ಬೇಗ ಮಾನಿಟೈಸೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋ ಥರ ಮಾಡಿ. ಕಷ್ಟ ಆಗುತ್ತೆ. ಕೆಲವ್ರು ಅಂತಾರೆ ಏನಪ್ಪ ವ್ಯೂಸೇ ಆಗೋಲ್ಲ, ಎಷ್ಟು ಅಂತ ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ, ಕಂಟೆಂಟ್ ರೇಸ್ ಆಗೋ ತನಕ ನಾವು ಕಷ್ಟಪಡಲೇಬೇಕು, ಆಯಿತಾ? ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ನ ಆರಾಮಾಗಿ ಮಾಡಿ, ಅದು ಒಂದು ಪಾರ್ಟ್ ಟೈಮ್ ಜಾಬ್ ಅಂತಲೇ ತಿಳ್ಕೊಳ್ಳಿ. ಸೊ ಎಲ್ಲರಿಗೂ ಇದೊಂದು ಸಂತೋಷದ ವಿಷಯನ ಹೇಳ್ಕೋಬೇಕಂತ ಅನ್ನಿಸ್ತು. ನಾನು ತುಂಬ ವೇಟ್ ಮಾಡಿದ್ದೀನಿ. ಒಂದೊಂದು ಸಲ ವ್ಯೂಸೇ ಆಗಿಲ್ಲ. ನೀವು ಕೂಡ ನನ್ನ ಚಾನಲಲ್ಲಿ ತೆಗೆದು ನೋಡ್ಬೋದು. ಒಂದೊಂದು ಸಲ 250K ಥರ ವ್ಯೂಸ್ ಆಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಟೈಮು ಮತ್ತು ಯಾವ ಥರ ಸರ್ಚಿಂಗ್ ನಡೀತಾ ಇರುತ್ತೋ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆ ಥರ ನಡೀತಾ ಇರುತ್ತೆ. ಇದೇ ಫಸ್ಟ್ ಟೈಮು ನನಗೆ ಹಣ ಬಂದಿದ್ದು. ತುಂಬ ಖುಷಿಯಾಯಿತು. ಈ ಮಾತನ್ನ ಎಲ್ಲ ನನ್ನ ಅಕ್ಕ ಅಣ್ಣ ತಮ್ಮಂದಿರಿಗೆ ಹೇಳ್ಕೋಣ ಅಂತ ಅನ್ನಿಸ್ತು. ನಾನು ಈ ವಿಷಯನ ನಿಮಗೆಲ್ಲ ತಿಳಿಸಿದ್ದೀನಿ. ಆದಷ್ಟು ಇವಾಗ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಹಣ ಸಂಪಾದಿಸಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೇ ರೀತಿ ಜೂಜುಕೋರರಾಗಿ ಮತ್ತು ಯಾವುದೇ ರೀತಿ ಏನೋ ಆನ್ಲೈನ್ ಗೇಮ್ಸ್ಗಳಿಗೆ ಒಳಪಟ್ಟು ಲೈಫ್ನ ಹಾಳು ಮಾಡ್ಕೋಬೇಡಿ. ಏಕೆಂದರೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರೆ. ಒಳ್ಳೆ ಜಾಬ್ ತಗೊಳ್ಳಿ, ನೆಮ್ಮದಿಯಾಗಿ ಜೀವನನ ನಡೆಸ್ತಾ ಇರಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.